ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶ್ರಾವಣ ಹುಣ್ಣಿಮೆ, ರಕ್ಷಾಬಂಧನದ ಶುಭ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋ ಸಂದೇಶದಲ್ಲಿ LICಯ ಕುರಿತಾಗಿ ಕೆಲವು ಮಹತ್ವದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಏನಿದು LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ? ಇದು ನಮ್ಮ ದೇಶದ ಒಂದು ಆರ್ಥಿಕತೆಯ ಭದ್ರ ಬುನಾದಿ ಅಂತ ಹೇಳ್ಬೋದು. ಇವತ್ತು ಹೂಡಿಕೆ ಮಾಡಿಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಬೇರೆ ಬೇರೆ ಅವಕಾಶಗಳು ಇವತ್ತು ಇದೆ. ಆದರೂ ಕೂಡ ಅತ್ಯಂತ ಭದ್ರವಾಗಿ, ಸುರಕ್ಷಿತವಾಗಿ, ಒಂದು ನೆಮ್ಮದಿಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದರೆ ಅದು LIC ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ LIC ಇವತ್ತು ವರ್ಲ್ಡ್ ನಂಬರ್ 1 ಇನ್ಶೂರೆನ್ಸ್ ಕಂಪನಿ ಆಗಿದೆ. ನಮ್ಮ ಭಾರತೀಯರಾದ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಇದೆ. ಇವತ್ತು LIC ವರ್ಲ್ಡ್ ನಂಬರ್ 1 ಇನ್ಶೂರೆನ್ಸ್ ಕಂಪನಿ. ಯಾಕೆ ಇದು ವರ್ಲ್ಡ್ ನಂಬರ್ ಇನ್ಶೂರೆನ್ಸ್ ಕಂಪನಿ ಆಗಿದೆ ಅಂತ ಮುಂದೆ ಹೇಳ್ತೇನೆ. ಸೊ ಮೊದಲು LIC ಹೇಗೆ ಫಾರ್ಮ್ ಆಯಿತು ಅಂತ ನೋಡೋಣ. 1956ನಲ್ಲಿ 1956ರಲ್ಲಿ LICಯ ಆ್ಯಕ್ಟ್ ಮೂಲಕ ಪಾರ್ಲಿಮೆಂಟಲ್ಲಿ ಈ ಒಂದು ಸಂಸ್ಥೆ ನಿರ್ಮಾಣ ಆಗುತ್ತೆ. ನಮ್ಮ ದೇಶದ ಆರ್ಥಿಕತೆಯ ಒಂದು ಭದ್ರ ಬುನಾದಿಯಾಗಿ ಇದು ಪ್ರಾರಂಭವಾಗಿದೆ. ಸೊ ಅಂದಿನ ಕಾಲದಲ್ಲಿ ಸಾಕಷ್ಟು ಪುವರ್ ಎಕಾನಮಿ, ಬಡತನ ಇದ್ದದರಿಂದ ನಮ್ಮ ದೇಶದ ಜನರಿಗೆ ಒಂದು ಆರ್ಥಿಕ ರಕ್ಷಣೆ ಮತ್ತು ಉಳಿತಾಯದ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಹಾಗೂ ತನ್ಮೂಲಕ ಅವರ ಜೀವನದ ಆರ್ಥಿಕ ಭದ್ರತೆಗೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಸೊ ಮುಂದಿನ ದಿನಗಳಲ್ಲಿ ಅದೇನಾಯಿತು, 2001ರ ನಂತರ ಅದು ಪ್ರೈವೇಟೈಸೇಷನ್ಗೆ ಓಪನ್ ಆದಾಗ 2001ರಿಂದ LIC ತುಂಬ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮುಖ್ಯವಾಗಿ LICಯಲ್ಲಿ ಏನು ಮುಖ್ಯವಾದಂಥ ನಮಗೆ ಬೆನಿಫಿಟ್ ಇದೆ ಅಂತಂದರೆ, LIC ಸೆಕ್ಷನ್ 37, LIC ಆ್ಯಕ್ಟ್ನ ಸೆಕ್ಷನ್ 37 ಪ್ರಕಾರ ಯಾವುದೇ ರೀತಿಯ ಹೂಡಿಕೆ ನಾವು ಮಾಡುವಂಥದ್ದು LICಯಲ್ಲಿ ಅದು 100% ನಮಗೆ ಗೌರ್ಮೆಂಟ್ ಗ್ಯಾರಂಟಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇದೆ ಮಿತ್ರರೇ. ಬೇರೆ ಯಾವುದೇ ರೀತಿಯ ಹೂಡಿಕೆಯಲ್ಲಿ ಈ ರೀತಿಯಾದಂತಹ ಒಂದು ಭದ್ರತೆ ನಮಗೆ ಇರೋದಿಲ್ಲ. ಅದನ್ನು ದಯವಿಟ್ಟು ಗಮನಿಸಿ. ಇನ್ಕ್ಲೂಡಿಂಗ್ ಬ್ಯಾಂಕ್ FDಯಲ್ಲಿ ಕೂಡ ನಿಮಗೆ 5 ಲಕ್ಷದವರೆಗೆ ಮಾತ್ರ ಇರುತ್ತೆ. ಆದರೆ ಇಲ್ಲಿ ನಾವು ಮಾಡಿದಂಥ ಸಂಪೂರ್ಣ ಹೂಡಿಕೆಗೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ಬದ್ಧತೆ ಇರುತ್ತೆ. ಸೊ ಹಾಗಾಗಿ ಇದು ಸಾವರಿನ್ ಗ್ಯಾರಂಟಿ ಅಂತ ಕರೀತಾರೆ. ಸೊ ಇಂತಹ ಒಂದು ಅದ್ಭುತವಾದಂಥ ಅವಕಾಶ ನಮಗೆ LICಯ ಒಂದು ಇನ್ವೆಸ್ಟ್ಮೆಂಟ್ಗಳಲ್ಲಿ ಇದೆ. ಸೊ ಹಾಗೆ ಈ LICಯ ಒಂದು ಸ್ಟ್ರಕ್ಚರ್ ಏನಿದೆ ಅಂದರೆ, LIC ಇವತ್ತು ಭಾರತದ ಹಳ್ಳಿಗಳಲ್ಲಿ ಇವತ್ತು LIC ಅಡ್ವೈಸರ್ಸ್ ಇದ್ದಾರೆ. 10 ಲಕ್ಷಕ್ಕಿಂತಲೂ ಹೆಚ್ಚಿನ ಅಡ್ವೈಸರ್ಸ್ ಅಥವಾ ಏಜೆಂಟ್ಸ್ ಇದ್ದಾರೆ. 5,000ಕ್ಕಿಂತಲೂ ಹೆಚ್ಚು ಬ್ರಾಂಚಸ್ ಇದೆ. 30 ಕೋಟಿಗಿಂತಲೂ ಅಧಿಕ ಗ್ರಾಹಕರಿದ್ದಾರೆ. ಎಷ್ಟೋ ದೇಶದ ಜನಸಂಖ್ಯೆಗಿಂತಲೂ ಇದು ಜಾಸ್ತಿ ಆಗುತ್ತೆ. ಸೊ ಹಾಗೆಯೇ 50 ಲಕ್ಷ ಕೋಟಿಗಿಂತಲೂ ಜಾಸ್ತಿ LICಯ ಲೈಫ್ ಫಂಡ್ ಇದೆ. ಸೊ ಅಂತಂದರೆ ಏನು? ಸೊ LIC ಎಲ್ಲ ಗ್ರಾಹಕರಿಂದ ಸಂಗ್ರಹಿಸುವಂಥ ಏನು ಪ್ರೀಮಿಯಂ ಅಂತ ಏನು ಹೇಳ್ತೇವೆ, ಅಥವಾ ಏನು ಕಂತನ್ನು ಎಲ್ಲ ಕಟ್ತಾರೆ, ಆ ಎಲ್ಲ ಹಣದ ಮೊತ್ತ 50 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಆಗಿದೆ. ಪ್ಲಸ್ LICಯ ಸ್ಥಿರಾಸ್ತಿಯ ಒಂದು ವ್ಯಾಲ್ಯೂ ಕೂಡ 50 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಸೊ ಅಲ್ಲಿಗೆ 1 ಕೋಟಿ ರೂಪಾಯಿಯಷ್ಟು. ಸೊ ಅಷ್ಟು LICಯ ಒಂದು ಆಸ್ತಿ ಇದೆ. ಸೊ ಇದರಿಂದ ಏನು ಲಾಭ ಅಂತ ನೀವು ಎಣಿಸ್ಬೋದು. ತನ್ಮೂಲಕ ಅಂತಹ ಒಂದು ಭದ್ರವಾದಂಥ ಸಂಸ್ಥೆಯಲ್ಲಿ ನಾವು ಹೂಡಿಕೆ ಮಾಡಿದಾಗ ನಮಗೆ ಮುಂದೆ 25 ವರ್ಷ, 30 ವರ್ಷ, 50 ವರ್ಷ, ಜೀವಮಾನ ಪರ್ಯಂತ ಅದು ನಮಗೆ ರಿಟರ್ನ್ಸನ್ನು ಕೊಡ್ತಾ ಇದೆ. ಹಾಗಾಗಿ LIC ನಮ್ಮ ದೇಶದ ಒಂದು ಆರ್ಥಿಕ ಒಂದು ಭದ್ರ ಬುನಾದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಮಾಡಿದಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದೆಲ್ಲವೂ ಕೂಡ LIC 50 ಲಕ್ಷ ಕೋಟಿ ಫಂಡ್ ಅಂತ ಹೇಳಿದೆ, ಲೈಫ್ ಫಂಡ್ ಅಂತ ಹೇಳಿದೆ. ಆ ಹಣ ಎಲ್ಲ ಏನಾಗುತ್ತಾ ಇದೆ, ಸೊ ಅದು ನಮ್ಮ ದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗುತ್ತೆ. ಸೊ ಹಾಗಾಗಿ LICಯಲ್ಲಿ ನಾವು ಮಾಡಿದಂಥ ಹೂಡಿಕೆ ನಮಗೆ ಕೂಡ ಒಳ್ಳೆಯ ರಿಟರ್ನ್ಸನ್ನು ಕೊಡುತ್ತಾ ಇದೆ. ಅದರ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಗೆ ಅದು ಇನ್ನಷ್ಟು ಸಹಾಯವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಮಹತ್ವದ ವಿಚಾರ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಇದರ ಲಾಭವನ್ನು ಪಡೆದುಕೊಳ್ಬೇಕಂತ ವಿನಂತಿಸ್ತೇನೆ. ಇಲ್ಲಿ ಹೂಡಿಕೆಗೆ ಅವಕಾಶ ಇದೆ, ಉಳಿತಾಯಕ್ಕೆ ಅವಕಾಶ ಇದೆ. ಹಾಗೆಯೇ ಇವತ್ತಿನ ಏನು ಶೇರ್ ಮಾರ್ಕೆಟ್ ಇದೆ, ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಪ್ಲ್ಯಾನ್ಗಳಿದೆ. LICಯ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು, ಯುಲಿಪ್ ಪ್ಲ್ಯಾನ್ಸ್ ಅಂತ ಹೇಳ್ತೇವೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್. ಇದರಲ್ಲಿ 2.5 ಲಕ್ಷದವರೆಗೆ ನಾವು ಇನ್ವೆಸ್ಟ್ ಮಾಡಿ ಜೀವಮಾನ ಪರ್ಯಂತ 2.5 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟನ್ನು ಮಾಡಿ ನಾವು ಜೀವಮಾನ ಪರ್ಯಂತ ಟ್ಯಾಕ್ಸ್ ಫ್ರೀ ಇನ್ಕಮನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದು ನಿಮಗೆ ಮ್ಯೂಚುವಲ್ ಫಂಡಿನ ರೇಟ್ನಲ್ಲೇ ಗ್ರೋತನ್ನು ಕೊಡ್ತಾ ಇದೆ. ಸೊ ಈಗಾಗಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಒಂದು ನಿವೇಶ್ ಪ್ಲಸ್ ಅನ್ನುವಂಥದ್ದು 4 ವರ್ಷದಲ್ಲಿ ನಮ್ಮ ಹಣ ಡಬಲ್ ಆಗಿದೆ. ಅದೇ ರೀತಿ ನಿಮಗೆ ದೀರ್ಘಕಾಲಿಕ ಹೂಡಿಕೆಗಳಿಗೆಲ್ಲ ಅವಕಾಶ ಇದೆ. ಮಕ್ಕಳ ವಿವಾಹ ಇರ್ಬೋದು, ಮಕ್ಕಳ ಶಿಕ್ಷಣ ಇರ್ಬೋದು, ಅಥವಾ ನಮ್ಮ ನಿವೃತ್ತಿ ಜೀವನ ಪೆನ್ಷನ್ ಯೋಜನೆ ಅಂತ ಏನು ಹೇಳ್ತೇವೆ, ಆ ಪೆನ್ಷನ್ ಯೋಜನೆಗಳಿಗೆ ತುಂಬ ಸೂಕ್ತವಾದಂತಹ ವೇದಿಕೆ LIC ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅಲ್ಲಿ ಮುಖ್ಯವಾಗಿ ನಿಮಗೆ ಕಾರ್ಪಸ್ ಪ್ಲ್ಯಾನ್ ಇದೆ, ಜೊತೆಗೆ
ಲೈಫ್ ಟೈಮ್ ರಿಟರ್ನ್ಸ್ ಕೊಡುವಂತಹ ಜೀವಮಾನ ಪರ್ಯಂತ ಇನ್ಕಮ್ ಕೊಡುವಂತಹ ಪೆನ್ಷನ್ ಪ್ಲ್ಯಾನ್ ಅಥವಾ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ಗಳಿದೆ. ಜೊತೆಗೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಪೆನ್ಷನ್ ತಗೊಳ್ಳುವಂತಹ ಪ್ಯೂರ್ ನಿವೃತ್ತಿ ಯೋಜನೆಗಳು ಕೂಡ ಇದೆ. ಸೊ ಹಾಗೆ ಇನ್ನು ಕೊನೆಯದಾಗಿ ನಿಮಗೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೂಡ LICಯ ಶೇರ್ಗಳಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಯಾಕೆಂದರೆ ಇವತ್ತು LIC ವರ್ಲ್ಡ್ ನಂಬರ್ 1 ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿದೆ. ಸೊ ಹಾಗಾಗಿ LICಯ ಶೇರ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಹಾಗೆ LICಯ ಮಾರ್ಕೆಟ್ ಶೇರ್ ಎಷ್ಟಿದೆ ಮಿತ್ರರೇ? 70% ಪ್ಲಸ್ ಇದೆ. LICಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ? 95% ಪ್ಲಸ್ ಯಾವಾಗಲೂ ಇದೆ. ಸೊ ಹಾಗಾಗಿ LIC ಯಾವಾಗಲೂ ಕೂಡ ಮೆಚುರಿಟಿಯನ್ನು ಟೈಮಿಗೆ ಕೊಟ್ಟಿದೆ, ಡೆತ್ ಕ್ಲೇಮನ್ನು ಟೈಮಿಗೆ ಕೊಟ್ಟಿದೆ. ಸೊ ಎಲ್ಲ ರೀತಿಯಲ್ಲೂ ಕೂಡ LICಯ ಸರ್ವಿಸ್ ಇವತ್ತು ಅಗ್ರೆಸಿವ್ ಆಗಿದೆ, ಚೆನ್ನಾಗಿದೆ. ಸೊ ಹಾಗಾಗಿ LIC ನಮ್ಮೆಲ್ಲರಿಗೂ ಕೂಡ, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲಿಯೂ ವಿಶೇಷವಾಗಿ ಯುವಕರಿಗೆ ಅವರ ಮುಂದಿನ ಇಡೀ ಜೀವಮಾನ ಪರ್ಯಂತ ಇನ್ಕಮ್ ಪಡ್ಕೊಳ್ಳುವಂಥ ಒಂದು ಭದ್ರವಾದ ಅವಕಾಶ ಅಲ್ಲಿದೆ. ರಿಟೈರ್ಮೆಂಟ್ ಪ್ಲ್ಯಾನಿಂಗ್ಗಳಿಗೆ ಅತ್ಯಂತ ಶ್ರೇಷ್ಠವಾದ, ಸೂಕ್ತವಾದಂತಹ, ಭದ್ರವಾದಂತಹ ಒಂದು ಅವಕಾಶ ಯಂಗ್ಸ್ಟರ್ಸಿಗೆ, ಇವತ್ತಿನ ಯುವಕರಿಗೆ ಖಂಡಿತವಾಗಲೂ ಇದೆ. ಹೀಗಾಗಿ ಈ ಒಂದು LICಯ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಾವು ಹೂಡಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಭದ್ರವಾದಂತಹ ಒಂದು ಆರ್ಥಿಕ ಬುನಾದಿ ಆಗತ್ತೆ, ನಮ್ಮ ಜೀವನಕ್ಕೆ ಒಂದು ಆರ್ಥಿಕ ಜ್ಯೋತಿ ಆಗತ್ತೆ. ಆ ರೀತಿಯಲ್ಲಿ ನಿಮ್ಮ ಒಂದು ಹೂಡಿಕೆ LICಯಲ್ಲಿ ಮಾಡೋದರ ಮೂಲಕ ಅತ್ಯುತ್ತಮವಾದ ಆದಾಯವನ್ನು ಪಡೆದುಕೊಳ್ಳೋ ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿಯೂ ಕೂಡ ನಾವು ನಮ್ಮ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದಾಗ ಆಗತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ತೆ, ನಮಸ್ಕಾರ.